Hi, loves. Welcome back to my YouTube channel. Hi, hello. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ವ್ಲಾಗ್ ಅಂತಂದರೆ ನಮ್ಮ ಮಮ್ಮಿ ಇವತ್ತು ಪ್ರೋಟೀನ್ ಪೌಡರ್ ಮಾಡ್ತಾಯಿದ್ದಾರೆ. ಪ್ರೋಟೀನ್ ಪೌಡರ್ ಮಾಡ್ತಾಯಿದ್ದಾರೆ. ಹೆಂಗೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತೆಲ್ಲ ಡೀಟೇಲಾಗಿ ತೋರಿಸ್ತೀನಿ, ಬನ್ನಿ ನೋಡೋಣ. ಹಲೋ, ಹಾಯ್ ಇವರು ನಮ್ಮಮ್ಮ. ಹಾಯ್. ಅದಕ್ಕೆ ಏನಮ್ಮ ಇಷ್ಟೊಂದು ಐಟಮ್ಸು ಏನಿದೆಲ್ಲ? ಅಷ್ಟು ಐಟಮ್ಸ್ ಹಾಕಿದ್ರೆ ಒಂದು ಶಕ್ತಿಯಾಗಿರೋದು ಏನೋ ಒಂದು ಪೌಡ್ರ್ ಆಗುತ್ತೆ. ಏನಕ್ಕೆ ಪ್ರೋಟೀನ್ ಪೌಡರ್ ಮಾಡ್ತಾ ಇರೋದು? ಜಿಮ್ಗೆ ಹೋಗಿ ಬಂದು ಸುಸ್ತಾಗಿರೋರಿಗೆ ಮತ್ತು ವೀಕ್ ಇರೋರಿಗೆ ಎಲ್ರಿಗೂ ಈ ಪ್ರೋಟೀನ್ ಪೌಡ್ರ್, ಈಗಂತೂ ಎಲ್ರಿಗೂ ಅವಶ್ಯಕತೆ ಇದೆ ಪ್ರೋಟೀನ್ ಪೌಡ್ರು. ಇದಕ್ಕೆ ಬಾದಾಮಿ, ವಾಲ್ನಟ್, ಗೋಡಂಬಿ ಇದೆಲ್ಲ ಹುರ್ಕೊಂಡಿರೋದಾ? ಹುರಿದಿರೋದು. ಈಗ ಕಡಲೆಕಾಳು ಹುರಿತಾ ಇದ್ದೀನಿ. ಎಲ್ಲ ಒಂದೇ ಹಬೆದಲ್ಲಿ ಹುರಿಬೇಕು. ಆಮೇಲೆ ಕಡಲೆ ಬೀಜ ಹುರಿದಿಟ್ಟಿದ್ದೀನಿ. ಸೊ ಎಳ್ಳು, ಸೋಯಾಬೀನ್ಸು, ಸನ್ಫ್ಲವರ್ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸು, ಇದು ಪಂಪ್ಕಿನ್ ಸೀಡು, ಸನ್ಫ್ಲವರ್ ಸೀಡು, ಅದು ವಾಟರ್ಮೆಲನ್ ಸೀಡು. ಸೊ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದಿಟ್ಕೊಂಡಿದ್ದಾರೆ, ತೋರಿಸ್ತಿರ್ತೀನಿ. ಇದು ಪಿಸ್ತಾ, ಕಡಲೆಕಾಳು, ಗೋಡಂಬಿ, ಬಾದಾಮಿ, ವಾಲ್ನಟ್, ಇದು ಸನ್ಫ್ಲವರ್ ಸೀಡಾ? ಅಲ್ಲ, ಪಂಪ್ಕಿನ್ ಸೀಡ್. ಸನ್ಫ್ಲವರ್ ಸೀಡ್. ಇದು ಸನ್ಫ್ಲವರ್ ಸೀಡು. ಇಲ್ಲಿ ಹುರಿತಾ ಇರೋದು ಪಂಪ್ಕಿನ್ ಸೀಡ್ಸು. ನೆಕ್ಸ್ಟು ಕಡಲೆ ಬೀಜ ಇದೆ, ಆವಾಗಲೇ ತೋರಿಸಿದ್ವಲ್ಲ, ಇದೆಲ್ಲನೂ ಹುರಿದಿಟ್ಕೊಳ್ತಾರೆ. ಮತ್ತು ಇರಿ ನೋಡಿ, ಇದು ಕಡಲೆ ಬೀಜ. ಇದನ್ನೆಲ್ಲ ಹುರಿದಿಟ್ಕೊಂಡು ಆಯಿಲ್ ಕಂಟೆಂಟ್ ಇರುತ್ತಂತೆ ಕೆಲವುದರಲ್ಲಿ, ಅದೆಲ್ಲ ಆಯಿಲ್ ಕಂಟೆಂಟ್ನ ಹೋಗೋ ತನಕ ಹುರಿಬಾರ್ದಂತೆ. ಸೊ ಲೈಟಾಗಿ ಸ್ವಲ್ಪ ಮೀಡಿಯಮ್ ಆಗಿ ಹುರ್ಕೋಬೇಕು. ಸೊ ಇವಾಗ ಡ್ರೈ ಫ್ರೂಟ್ಸು, ಸೀಡ್ಸ್ ನಾನು ತೋರಿಸಿದೆ ಅಲ್ಲ, ಅದಷ್ಟು ಸೀಡ್ಸು, ಮತ್ತು ಅಶ್ವಗಂಧ ಪೌಡರು, ಇನ್ನೇನು ಓಟ್ಸ್, ಪ್ರೋಟೀನ್ ಓಟ್ಸ್ ಹಾಕಿ. ಯಾರು ವೇಟ್ ಗೇನ್ ಮಾಡಬೇಕಂತ ಇದ್ದೀರಾ ಅವರು ಪ್ರೋಟೀನ್ ಓಟ್ಸ್ ಹಾಕಬೇಕು. ವೇಟ್ ಲಾಸ್ ಆಗೋದು ನಾರ್ಮಲ್ ಓಟ್ಸ್ ಯೂಸ್ ಮಾಡ್ಬೋದು, ಬಟ್ ವೇಟ್ ಗೇನ್ ಆಗೋದು ಪ್ರೋಟೀನ್ ಓಟ್ಸ್ ಯೂಸ್ ಮಾಡಿ. ಬಿಕಾಸ್ ಅದರಲ್ಲೇ ಆಲ್ಮೋಸ್ಟ್ ಪ್ರೋಟೀನ್ ಅದರಲ್ಲೇ ಕವರ್ ಆಗುತ್ತೆ. ಅದ್ರ ಜೊತೆಗೆ ಈ ಪ್ರೋಟೀನ್ ಪೌಡರ್ ಇಟ್ಸ್ ಲೈಕ್ ಅ ಸಪ್ಲಿಮೆಂಟ್. ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ನೀವು ಹಾಲಿಗೆ ಬೇಕಾದ್ರೂ ಹಾಕೊಂಡು ಕುಡಿಬೋದು, ಬನಾನಾ ಮಿಲ್ಕ್ ಶೇಕ್ ಹಾಕೊಂಡು ಕುಡಿಬೋದು. ಕರ್ಡಿಗೆ ಒಂದು ಸ್ವಲ್ಪ ಪ್ರೋಟೀನ್ ಓಟ್ಸು, ಈ ಪ್ರೋಟೀನ್ ಪೌಡರ್ ನೀವೇನು ಮನೇಲಿ ಮಾಡ್ಕೊಂಡಿರ್ತೀರಲ್ವ, ತೋರಿಸಿದ್ನಲ್ವ, ಅದನ್ನು ನೀವು ಮನೇಲಿ ಮಾಡ್ಕೊಂಡಿರ್ತೀರಲ್ವ, ಅದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹನಿ, ತುಂಬ ಡ್ರೈ ಅನಿಸಿದ್ರೆ ಒಂದು ಸ್ವಲ್ಪ ಹನಿ ಹಾಕ್ಕೊಂಡು ತಿನ್ಬೋದು. ಸ್ವೀಟ್ ಇರುತ್ತೆ. ಪ್ರೋಟೀನ್ ಪೌಡರ್, ಇದು ಪ್ರೋಟೀನ್ ಓಟ್ಸ್ ತೊಗೊಳ್ತೀರಲ್ಲ, ಅದರಲ್ಲೇ ಸ್ವೀಟ್ ಇರುತ್ತೆ. ಸೊ ಇದೆಲ್ಲ ಮಾಡಿಕೊಂಡು ಕಲಿಸ್ಕೊಂಡು ತಿನ್ಬೋದು. ಪೋಸ್ಟ್ ವರ್ಕೌಟ್ ಆಗು ತಿನ್ಬೋದು, ಪ್ರೀ ವರ್ಕೌಟ್ ಆಗು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ತಿಂದಿದ್ದೀನಿ. ನಾನು ಹೆಂಗೆ ಮಾಡ್ಕೊಂಡು ತಿಂತೀನಿ ಅಂತಲೂ ನಿಮಗೆ ವಿಡಿಯೋ ತೋರಿಸ್ತೀನಿ. ಪ್ರೋಟೀನ್ ಓಟ್ಸ್ ಯಾಕೆ ತೊಗೋಬೇಕು ಗೊತ್ತಾ? ಇದು ಕಾಣಿಸ್ತಾ ಇದೆಯಾ? ಪಿಂಟೋಲಾ ಅವ್ರದ್ದು ತೊಗೊಳ್ಳಿ, ಚೆನ್ನಾಗಿದೆ. ನಾನು ಯೂಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಇದನ್ನ ತುಂಬ ಚೆನ್ನಾಗಿದೆ. ಸ್ವೀಟ್ ಮಿನಿಮಲ್ ಸ್ವೀಟ್ ಇರುತ್ತೆ. ನೀವು ಹನಿ ಹಾಕೊಳ್ಬೇಕಂತ ಏನಿಲ್ಲ, ಬೇಕಿದ್ದವ್ರು ಹಾಕೋಬೋದು. 310 ರುಪೀಸ್ ಇದು. ಚೆನ್ನಾಗಿದೆ. ಹೊರಗಡೆ ಸಪ್ಲಿಮೆಂಟ್ಸ್ ತೊಗೊಂಡು ಅದಕ್ಕೆ ದುಡ್ಡು ಖರ್ಚು ಮಾಡೋ ಬದಲು, ಅದಕ್ಕೆ ಅಷ್ಟು 1000 ಕೊಡೋ ಬದಲು, ಎಷ್ಟಂತ ನನಗೆ ಗೊತ್ತಿಲ್ಲ ಸಪ್ಲಿಮೆಂಟ್ಸಲ್ಲಿ ಎಷ್ಟಂತ, ಬಿಕಾಸ್ ನಾನು ಇವತ್ತು ನೋಡೋಕೆ ಹೋಗಿಲ್ಲ ಅದನ್ನ. ಅದಕ್ಕೆ ನೀವು ಕಾಸು ಕೊಡೋ ಬದಲು ಪಿ ಜಿಲಿ ಸ್ಟೇ ಮಾಡ್ತಿರೋರು, ಮನೇಲಿ ಸಪ್ಲಿಮೆಂಟ್ಸ್ ತೊಗೊಳಕ್ಕೆ ಆಗದೆ ಇರೋರು, ನೀವು ಮನೇಲೇ ಇದನ್ನು ಮಾಡ್ಕೋಬೋದು. ಬಿಕಾಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಮನೇಲೇ ಇರುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಮನೇಲೇ ಇರುತ್ತೆ. ನೀವು ಆರಾಮಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ಸೊ ಇದು ಈಸಿಯಾಗಿ ವೇಟ್ ಗೇನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇಷ್ಟು. ಇನ್ನೊಂದು ಮೇನ್ ಐಟಮ್ ತೋರಿಸ್ತೀನಿ. ಅದು ಎಲ್ಲ ಆ್ಯಕ್ಚುಲಿ ಇದು ಹೆಣ್ಮಕ್ಳಿಗೆ ತುಂಬ ಇಂಪಾರ್ಟೆಂಟು. ಬೋನ್ ಸ್ಟ್ರೆಂತು,
ಮತ್ತು ಹೇರ್ಸ್ಗೆ, ಸ್ಕಿನ್ಗೆ ಇದು ಆ್ಯಕ್ಚುಲಿ ತುಂಬ ಯೂಸ್ಫುಲ್, ಹೆಲ್ಪು. ಜಾಸ್ತಿ ಏನಿಲ್ಲ, ಡೈಲಿ 1 ಸ್ಪೂನ್ ಆರ್ 1 ಹ್ಯಾಂಡ್ಫುಲ್ ಆಫ್ ತೊಗೊಂಡು ತಿನ್ಬೋದು. ತೋರಿಸ್ತೀನಿ ನೋಡಿ, ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಸೊ ಇದೇನಿದೆ ಇದರಲ್ಲಿ ಅಂತಂದರೆ ಫ್ಲ್ಯಾಕ್ಸ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ವಾಟರ್ಮೆಲನ್ ಸೀಡ್ಸ್, ಚಿಯಾ ಸೀಡ್ಸ್ ಮತ್ತು ಎಳ್ಳು, ಇದಿಷ್ಟು ಇದೆ. ಇದನ್ನು ಸೇಮ್ ಲೈಟಾಗಿ ಹುರಿದಿಟ್ಕೊಂಡು ಇದನ್ನ ತಿನ್ಬೋದು. ಬಾಕ್ಸಲ್ಲಿ ಸ್ಟೋರ್ ಮಾಡ್ಬೋದು. ತುಂಬ ದಿವಸ ಬರುತ್ತೆ, ಇದು ಬಾಳಿಕೆ ಬರುತ್ತೆ, ತುಂಬ ದಿವಸ ಬರುತ್ತೆ. ಡೈಲಿ ಹ್ಯಾಂಡ್ಫುಲ್ ಆಫ್ ತಿನ್ಬೋದು, ಅವ್ರು 1 ಸ್ಪೂನ್ ತಿನ್ಬೋದು. ತಿನ್ಬೇಕಾದ್ರೂ ಒಟ್ಟು ಡೈಲಿ ಒಂದು ಸ್ವಲ್ಪ ತಿಂತಾ ಇದ್ದರೆ ಹೇರ್ಸಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ನನಗೆ ಫುಲ್ ಹೇರ್ ಲಾಸ್ ಆಗಿತ್ತು. ಇದು ಸ್ಕ್ಯಾಲ್ಪ್ ಎಲ್ಲ ಕಾಣಿಸ್ತಾ ಇತ್ತು, ಅಷ್ಟು ಹೇರ್ ಲಾಸ್ ಆಗಿತ್ತು. ಸೊ ನಾನು ಇದನ್ನು ತಿಂದೇ ನನಗೆ ಹೇರ್ ಗ್ರೋತ್ ಆಗಿದ್ದು. ಆ್ಯಂಡ್ ಜಾಸ್ತಿ ನೀವು ಎಗ್ ಮತ್ತು ಇದೇನು ಮಿಕ್ಸ್ ಇದೆ ಇದಿಷ್ಟು ತಿಂತೀರಲ್ವಾ, ಬೇಗ ಕೂದಲು ಬರುತ್ತೆ, ಚೆನ್ನಾಗಿ ಗ್ರೋತ್ ಆಗುತ್ತೆ, ಬೌನ್ಸಿ ಕೂದಲು ಬರುತ್ತೆ, ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನೆಲ್ಲ ಟ್ರೈ ಮಾಡಿ ಹೇಳಿ, ಓಕೆನಾ? ಇದೆಲ್ಲ ಅಥವಾ ನೀವು ಮನೇಲಿ ಮಾಡ್ಕೊಂಡಿದ್ರೆ ಹೇಳಿ ಮಾಡ್ಕೊಂಡಿದ್ದೀರಿ ಅಂತ. ಸೊ ತುಂಬ ಚೆನ್ನಾಗಿರುತ್ತೆ. ಏನೋ ಸ್ಕೂಲಿಂದ ಮುಗೀತಾ ಸ್ಕೂಲು? ಆ್ಯಂಡ್ ಇನ್ನೊಂದೇನೆಂದರೆ, ಶುಗರ್ ಪೇಷಂಟ್ಸ್ ಯಾರು ಇರ್ತಾರಲ್ಲ ಅವರು ತುಂಬ ಯೂಸ್ಫುಲ್ ಆಗುತ್ತೆ. ಅವ್ರಿಗೂ ಅಷ್ಟೇ ಲೈಟ್ ಇಷ್ಟೇ ಹಚ್ಬಿಟ್ಟು ಕೊಡಿ ತಿನ್ನೋಕ್ಕೆ. ಫೈಬರ್ ಕಂಟೆಂಟ್ ಇರುತ್ತೆ, ಯೂಸ್ಫುಲ್ ಆಗುತ್ತೆ. ನಾನು ದಪ್ಪ ಆಗಿರ್ತೀನಿ, ಇದೆಲ್ಲ ಮಾಡ್ತಿರೋದು. ನಮ್ಮಮ್ಮ ಇನ್ನೂ ಪಾಪ ಏನೇನೋ ಮಾಡ್ತಾರೆ, ಅದೆಲ್ಲ ಇಗ್ನೋರ್ ಮಾಡ್ತಿದ್ದೆ ನಾನು, ನೆಗ್ಲಿಜೆನ್ಸ್ ಮಾಡ್ತಿದ್ದೆ. ಮಾಡಿದ್ದಕ್ಕೆ ಇವಾಗ ಹಿಂಗಿದ್ದೀನಿ. ಬಟ್ ಇಲ್ಲ, ಆ್ಯಕ್ಚುಲಿ ನಂಗೆ ಫುಲ್ ಹೇರ್ ಲಾಸ್ ಆಗಿತ್ತು, ಸ್ಕಿನ್ನಲ್ಲೆಲ್ಲ ಫುಲ್ ಸ್ಕಿನ್ ಪ್ರಾಬ್ಲಮ್ಸ್ ಆಗಿತ್ತು ನನಗೆ. ಇವಾಗೂ ಲೈಟ್ ಆಗಿದೆ, ಬಟ್ ಇನ್ನೂ ಜಾಸ್ತಿ ಇತ್ತು. ಅದೆಲ್ಲ ಕಡಿಮೆ ಆಗಿದ್ದ ಕಾರಣನೇ ನಮ್ಮಮ್ಮ ಇದೆಲ್ಲ ಮಾಡಿಕೊಟ್ಟಿದ್ದಕ್ಕೆ. ಅದು ನನಗೆ ಅದೆಲ್ಲ ಸರೋದಿಲ್ಲ. ಆ್ಯಂಡ್ ಜಿಮ್ಮಿಗೆ ಹೋಗ್ತಾಯಿದ್ವಿ, ದಪ್ಪ ಆಗಬೇಕಂತಲೇ ಇದೆಲ್ಲ ಮಾಡ್ತಾಯಿರೋದು ನಾನು. ನೀವು ಮಾಡಿ, ನೀವು ದಪ್ಪ ಆಗ್ತೀರಾ. ಅದಕ್ಕೆ ನಾನು ಬಿಗಿನರ್ ಫ್ರೆಂಡ್ಲಿ ಏನೇನಿದೆ ಎಲ್ಲ ಹೇಳ್ಕೊಡ್ತೀನಿ, ಎಲ್ಲ ಅಪ್ಲೋಡ್ ಮಾಡ್ತೀನಿ. ನೀವು ನೋಡಿ, ನಾನು ಫಾಲೋ ಮಾಡ್ತೀನಿ, ವೇಟ್ ಗೇನ್ ಮಾಡೋಣ, ಓಕೆನಾ? ಪ್ರಯೋಜನ ಇಲ್ಲ. ನಾನು ಸರ್ಕಸ್ ಮಾಡಿ ಇವ್ರ ಹತ್ರ ಎಲ್ಲಾನು ಕಲಿತಿದ್ದೆ ಎಲ್ಲ ಖರ್ಚು ಮಾಡ್ತಾ ಇದ್ದೀನಿ. ಗೆಟ್ ಲಾಸ್ಟ್ ನೋಡಿ, ಎಲ್ಲ ಅಂಗಡಿ ಸಿಗುತ್ತೆ. ಒಂದು 2 ಸ್ಪೂನ್ ಎಲ್ಲ ಅಂಗಡಿಲೂ ಸಿಗುತ್ತೆ. ಗಂಗೆ ಅಂಗಡಿ ಸಿಗುತ್ತಾ? ಸಿಗುತ್ತಂತೆ. ತೊಗೊಂಡು ಇದೊಂದು 2 ಸ್ಪೂನ್ ಹಾಕ್ಬಿಟ್ಟು ಯೂಸ್ ಮಾಡಿ. ಹಾಯ್ ಲವ್ಸ್. ಸೊ ಬೆಳಿಗ್ಗೆ ಏನೇನೆಲ್ಲ ಉಟ್ಕೊಂಡಿದ್ದೀವಿ ಅದನ್ನೆಲ್ಲನೂ ಇವಾಗ ಗ್ರೈಂಡ್ ಮಾಡಿ ಪೌಡರ್ ಮಾಡೋ ಟೈಮ್. ಇದಿಷ್ಟು ಐಟಮ್ ಇದೆ. ಇದು ಅಶ್ವಗಂಧ ಪೌಡರ್, ಇದೆಲ್ಲ ಐಟಮ್ಸು. ಇದು 1, 2, 3 ಮತ್ತು ಪ್ರೋಟೀನ್ ಪೌಡರು. ಬೆಳಿಗ್ಗೆ ತೋರಿಸಿದ್ದೆ ಅಲ್ವಾ ಪಿಂಟೋಲ್, ಅದು ಪ್ರೋಟೀನ್ ಪೌಡರ್ ತೋರಿಸಿದ್ದೆ ಅಲ್ವಾ, ಅದನ್ನು ಯೂಸ್ ಮಾಡಿ ಎಲ್ಲ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋದು. ಸೊ ಕಮಾನ್. ಸೊ ನೋಡಿದ್ರಲ್ವಾ, ಇಷ್ಟೇ ಸಿಂಪಲ್, ಬಜೆಟ್ ಫ್ರೆಂಡ್ಲಿ, ಹೋಮ್ ಮೇಡ್ ಪ್ರೋಟೀನ್ ಪೌಡರ್, ವೇಟ್ ಗೇನ್ ಆಗೋರಿಗೆ ಯೂಸ್ ಆಗುತ್ತೆ. ಸೊ ಇದನ್ನ ಇವಾಗ ಏನು ಮಾಡೋದು ಪಾಮ, ಇದನ್ನ ಏನು ಮಾಡೋದು, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಏರ್ ಟೈಟ್ ಕಂಟೈನರೆಲ್ಲ ಹಾಕಿ ಇಟ್ಕೊಂಡು ಡೈಲಿ ಬೆಳಿಗ್ಗೆ ಮತ್ತು ಸಂಜೆ 1 ಗ್ಲಾಸ್ ಹಾಲು ಜೊತೆ ಕುಡಿಬೋದು, ಅಥವಾ ಬನಾನಾ ಮಿಲ್ಕ್ ಶೇಕ್ ಹಾಕೊಂಡು ಕುಡಿಬೋದು, ಕರ್ಡ್ ಹಾಕೊಂಡು ತಿನ್ಬೋದು. ಒಟ್ಟು ಇದರಲ್ಲಿ ಎಲ್ಲ ಇರೋದ್ರಿಂದ ಪ್ರೋಟೀನ್ ರಿಚ್. ಇಷ್ಟೇ ಮಾಡಬೇಕು. ಅದಾದ ಏನಾದರೂ ಸಜೆಷನ್ಸ್, ಇದು ನನ್ನ ಫಸ್ಟ್ ಎವರ್ ಬ್ಲಾಗ್ ಆಗಿದೆ. ಸೊ ಏನಾದರೂ ಸಜೆಷನ್ಸ್ ಇದ್ದರೆ, ಇಂಪ್ರೂವ್ಮೆಂಟ್ಸ್ ಇದ್ದರೆ, ಅಥವಾ ವೇಟ್ ಗೇನ್ ಬಗ್ಗೆ ಏನಾದರೂ ಇದ್ದರೆ ಹೇಳಿ, ಓಕೆ? ಸೊ ದಿಸ್ ಈಸ್ ಇಟ್, ಇಷ್ಟೇ ಈ ಬ್ಲಾಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್ ಬಾಯ್.